ರೀಸನ್ಸ್ ಕೊಡ್ತೇನೆ ನಾನು ಯಾವ ತರ ಅದನ್ನ ನೀವು ಇಂಪ್ರೂವೈಸ್ ಮಾಡ್ಕೋಬಹುದು ನಿಮ್ಮ ಲೈಫ್ ನಲ್ಲಿ ಮತ್ತೆ ಡೈಲಿ ಹ್ಯಾಬಿಟ್ ನಲ್ಲಿ ಇದನ್ನ ದೂರ ಇಡಿ ಸ್ಟಡಿ ಟೈಮ್ ನಲ್ಲಿ ನೋ ನೋಟಿಫಿಕೇಶನ್ಸ್ ಫೋನ್ ಆಫ್ ಆಲ್ ದ ನೋಟಿಫಿಕೇಶನ್ಸ್ ಕ್ಲಾಸ್ ಮಾಡೋ ಸಮಯದಲ್ಲಿ ಬರೀ ಕ್ಲಾಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ಮೈಂಡ್ ಸೆಟ್ ಆಗುತ್ತೆ ನಾನು ಮುಂದೆ ವಾಚ್ ಇಟ್ಕೊಳ್ಳಿ ಓಕೆ ಆ ವಾಚ್ ಮುಂದಿಟ್ಟೆ ಒಂದೇ ಸಬ್ಜೆಕ್ಟ್ ಅನ್ನ ಮಾಡಬೇಕು ಸೊ ದಟ್ ಇಸ್ ನಿಮ್ಮ ಮನಸ್ಸನ್ನ ಚುರುಕುಗೊಳಿಸಲು 5 ರೀಸನ್ಸ್ ಅನ್ನ ಕೊಡ್ತೇನೆ ಸೊ ಹೇಗೆ ನಿಮ್ಮ ಬ್ರೈನ್ ಅನ್ನ ಫುಲ್ ಆಕ್ಟಿವ್ ಆಗಿ ಮಾಡ್ಕೋಬೇಕು ಮತ್ತೆ ಅದಕ್ಕೆ 5 ರೀಸನ್ಸ್ ಕೊಡ್ತೇನೆ ನಾನು ಯಾವ ತರ ಅದನ್ನ ನೀವು ಇಂಪ್ರೂವೈಸ್ ಮಾಡ್ಕೋಬಹುದು ನಿಮ್ಮ ಲೈಫ್ ನಲ್ಲಿ ಮತ್ತೆ ಡೈಲಿ ಹ್ಯಾಬಿಟ್ ನಲ್ಲಿ ಇದನ್ನ ಉಪಯೋಗ ಮಾಡಿ seriously it will help you a lot for the SSLC preparations. Yes, so ಅಕಸ್ಮಾತ್ ನೀವು SSLC ಗೆ ಪ್ರಿಪರೇಷನ್ಸ್ ಮಾಡ್ತಿದ್ದೀರಾ ಪ್ರಿಪರೇಟರಿ ಎಕ್ಸಾಮ್ಸ್ ಬರ್ತಿದೆ ಮೇನ್ ಎಕ್ಸಾಮ್ಸ್ ಬರ್ತಿದೆ ಎಕ್ಸಾಮ್ 1 ಎಕ್ಸಾಮ್ 2 ಎರಡು ಎಕ್ಸಾಮ್ಸ್ ಇದೆ ಸ್ಟ್ರೆಸ್ ಆಗ್ತಿದೆ ಅಪ್ಪ ಫುಲ್ಲು ಎಲ್ಲ ಪ್ರಿಪೇರ್ ಆಗಬೇಕು ಬಟ್ ನನಗೆ ಆಕ್ಟಿವ್ನೆಸ್ ಆಗ್ತಿಲ್ಲ ಬ್ರೈನ್ ನಲ್ಲಿ ಐ ಆಮ್ ಜಸ್ಟ್ ಫೀಲಿಂಗ್ ಇಟ್ ಲೈಕ್ ವಾಟ್ ಫಸ್ಟ್ ಆಫ್ ಆಲ್ ವಿಂಟರ್ ಸೀಸನ್ ಸ್ಟಾರ್ಟ್ ಆಗಿದೆ ವಿಂಟರ್ ಸೀಸನ್ ಸ್ಟಾರ್ಟ್ ಆಗಿದ ತಕ್ಷಣ ಬರೀ ಮಲ್ಕೋಬೇಕು ಅನಿಸ್ತಿದೆ ಅಪ್ಪ ಬರೀ ತಿನ್ಬೇಕು ಅನಿಸ್ತಿದೆ ಇವೆಲ್ಲ ಅನಿಸ್ತಿದ್ರೆ ಈಗ ನಿಮ್ ಬ್ರೈನ್ ಅನ್ನ ಕಂಪ್ಲೀಟ್ಲಿ ಶಾರ್ಪ್ ಮಾಡ್ಲಿಕ್ಕೆ 5 ರೀಸನ್ಸ್ ಅನ್ನ ಕೊಡ್ತೇನೆ ಈ 5 ರೀಸನ್ಸ್ ಅನ್ನ ನೀವು ಡೈಲಿ ಲೈಫ್ ನಲ್ಲಿ ಹ್ಯಾಬಿಟ್ ತರ ಉಪಯೋಗ ಮಾಡ್ಕೊಳ್ಳಿ ಆರಾಮಾಗಿ ನೀವು ಇದನ್ನ ಆರಾಮಾಗಿ SSLC ಪ್ರಿಪರೇಷನ್ಸ್ ಅನ್ನ ಪ್ರಿಪೇರ್ ಮಾಡ್ಕೋಬಹುದು ಆಯ್ತಾ ಸೊ ಫಸ್ಟ್ ಥಿಂಗ್ ಇಸ್ ಅವಾಯ್ಡ್ ದ ಫೋನ್ ಓಕೆ ಲೈಕ್ ಫೋನ್ ದೂರ ಇಡಿ ಸ್ಟಡಿ ಟೈಮ್ ನಲ್ಲಿ ನೋ ನೋಟಿಫಿಕೇಶನ್ಸ್ ಫೋನ್ ಹತ್ತಿರ ಇದ್ರೆ ಮೈಂಡ್ ದೂರ ಹೋಗುತ್ತೆ ಎಸ್ ಸೊ ಇಫ್ ಇನ್ ಕೇಸ್ ಯು ಆರ್ ಸ್ಟಡಿಂಗ್ ಓಕೆ ಇನ್ ಕೇಸ್ ಸ್ಟಡಿ ಮಾಡ್ತಿದ್ರೆ ಕ್ಲಾಸಸ್ ನೋಡ್ತಿದ್ರೆ ಓಕೆ ಬಟ್ ಕ್ಲಾಸಸ್ ಮಾಡೋ ಸಮಯದಲ್ಲಿ ನೀವು ವಾಟ್ಸಪ್ ನೋಟಿಫಿಕೇಶನ್ ಇನ್ಸ್ಟಾಗ್ರಾಮ್ ನೋಟಿಫಿಕೇಶನ್ ಅವನ್ನೆಲ್ಲ ಆಫ್ ಮಾಡಿ ಇಟ್ಕೋಬೇಕು ಸೊ ನೀವು ಓದಿದ ತಕ್ಷಣ ಫೋನ್ ಅನ್ನ ನಿಮ್ಮ ಅಮ್ಮನಿಗೆ ಕೊಡಬೇಕು ಇಲ್ಲ ನಿಮ್ಮ ಅಪ್ಪನಿಗೆ ಕೊಡಬೇಕು ಅಂಡ್ ಯು ನೀಡ್ ಟು ಕಾನ್ಸಂಟ್ರೇಟ್ ಓನ್ಲಿ ಆನ್ ಯುವರ್ ಟೆಕ್ಸ್ಟ್ ಬುಕ್ಸ್ ಆನ್ ಯುವರ್ ಕ್ಲಾಸ್ ಬುಕ್ಸ್ ಕ್ಲಿಯರ್ ಅಕಸ್ಮಾತ್ ನೀವು ಕ್ಲಾಸ್ ನೋಡ್ತಿದ್ರೆ ಕ್ಲಾಸ್ ನೋಡೋ ಸಮಯದಲ್ಲಿ ಎಲ್ಲ ನೋಟಿಫಿಕೇಶನ್ಸ್ ಬಂದ್ ಮಾಡಿ ಆಮೇಲೆ ಕ್ಲಾಸ್ ಅನ್ನ ಅಟೆಂಡ್ ಮಾಡಬೇಕು ದಟ್ ಇಸ್ ಆನ್ ಯುವರ್ ಬ್ರೈನ್ ಓಕೆ ನೀವು ಅದನ್ನ ಮೈಂಡ್ ಸೆಟ್ ಇಟ್ಕೊಳ್ಳಿಲ್ಲ ಅಂದ್ರೆ ನಿಮಗೆ ಆಗಲ್ಲ ಸೊ ಅದಕ್ಕೆ ಅದನ್ನ ಮೈಂಡ್ ಸೆಟ್ ಮಾಡ್ಕೊಳ್ಳಿಕ್ಕೆ ನೋಟಿಫಿಕೇಶನ್ಸ್ ಅನ್ನೇ ಬಂದ್ ಮಾಡಿಬಿಡಿ ಅಲ್ಲ ಆಫ್ ಆಲ್ ದ ನೋಟಿಫಿಕೇಶನ್ಸ್ ಕ್ಲಾಸ್ ಮಾಡೋ ಸಮಯದಲ್ಲಿ ಬರೀ ಕ್ಲಾಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಉಳಿದಿದ್ದ ಕಡೆ ಕಾನ್ಸಂಟ್ರೇಟ್ ಮಾಡಬೇಡಿ ಕ್ಲಿಯರ್ ಸೆಕೆಂಡ್ಲಿ 25 ರೂಲ್ ಫಾಲೋ ಮಾಡಿದ್ರೆ ಆರಾಮಾಗಿ ನಿಮ್ ಮೈಂಡ್ ಒಂಥರ ಏನೋ ಒಂದು ರೂಲ್ ಇರುತ್ತೆ ಕ್ಲಿಯರಾ ನಿಮ್ಗೆ ಏನ್ ಗೊತ್ತಾ 25 ನಿಮಿಷ ಫೋಕಸ್ ಮಾಡಿ ಸ್ಟಡಿ ಮಾಡೋಣ 5 ನಿಮಿಷ ಬ್ರೇಕ್ ತಗೊಳ್ಳೋಣ ನಿಮ್ ತಲೆಯಲ್ಲಿ ಏನಿರುತ್ತೆ 25 ಮಿನಿಟ್ಸ್ ಕುಂತ ಓದೋಣ ಎಲ್ಲರೂ ಡೈವರ್ಟ್ ಆಗ್ತಿದ್ರೆ ಮೈಂಡು ನಿಮ್ಮ ತಲೆಯಲ್ಲಿ ಬರುತ್ತೆ ನೋ ಬರೀ 25 ನಿಮಿಷ ಕುಂತ ಓದ್ಬೇಕು ನಾನು 5 ನಿಮಿಷ ಬ್ರೇಕ್ ತಗೊಳ್ಳೋದನ್ನ ನಾನು ಅಂತ ಫುಲ್ ಕುಂತು ನೀವು 25 ನಿಮಿಷ ಕುಂತು ಓದ್ತಾರಾ ಸೊ ದಟ್ ಆಫ್ಟರ್ ದಟ್ 25 ಮಿನಿಟ್ಸ್ 5 ನಿಮಿಷ ಹೋಗಿ ಬ್ರೇಕು ತಗೊಂಡ್ ಬರ್ಬೋದು ಕ್ಲಿಯರ್ ಅದರಿಂದ ನಿಮ್ ಮೈಂಡ್ ಸೆಟ್ ಆಗುತ್ತೆ ನಾನ್ ಮುಂದೊಂದು ವಾಚ್ ಇಟ್ಕೊಳ್ಳಿ ಓಕೆ ಆ ವಾಚ್ ಮುಂದಿಟ್ಕೊಂಡು ಕುಂತ ಒಂದು 25 ನಿಮಿಷ ಕುಂತ ಓದಿ ಅದನ್ನೆಲ್ಲ ಕಂಪ್ಲೀಟ್ಲಿ ಓದ್ತಾರಲ್ಲ ಓದಿದ ತಕ್ಷಣ 5 ನಿಮಿಷ ಬ್ರೇಕ್ ಇದೆ ನಾನು ಅದಕ್ಕಿಂತ ಮುಂಚೆ ಈ ಟಾಪಿಕ್ ಅನ್ನ ಮುಗಿಸ್ಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡ್ಬಿಟ್ರೆ ನಿಮ್ ಬ್ರೈನ್ ತಾಂತಾನೆ ಶಾರ್ಪ್ ಆಗುತ್ತೆ ಇಟ್ ವಿಲ್ ಟೆಲ್ ಲೈಕ್ ವಾಟ್ ಇಟ್ ವಿಲ್ ಸೆಟ್ ಅ ಟಾರ್ಗೆಟ್ ಲೈಕ್ 25 ನಿಮಿಷದಲ್ಲಿ ನಾ ಇಷ್ಟು ಕಾನ್ಸೆಪ್ಟ್ಸ್ ಅನ್ನ ಓದ್ಬೇಕಪ್ಪ ಅನ್ನೋದು ಅದಾದ ತಕ್ಷಣ ನಾನು ರೆಸ್ಟ್ ಮಾಡ್ಬೋದು ಅದೊಂದು ಖುಷಿ ಇರುತ್ತಲ್ಲ ಏನೋ ಒಂದು ಎಕ್ಸಾಮ್ ಇದೆ ಎಕ್ಸಾಮ್ ಆದ ತಕ್ಷಣ ನನ್ ಖುಷಿ ಆಗುತ್ತೆ ಎಕ್ಸಾಮ್ ಆಬ್ವಿಯಸ್ಲಿ ಲಾಸ್ಟ್ ಎಕ್ಸಾಮ್ ಇದ್ರೆ ನಿಮ್ದು ಏನೋ ಎಕ್ಸೈಟ್ಮೆಂಟ್ ಅದು ಎಕ್ಸಾಮ್ ಓದ್ಲಿಕ್ಕೆ ಆಗಲ್ಲ ಬುಕ್ ತೆಗೆದ್ರು ಅನ್ಸುತ್ತೆ ಅಯ್ಯೋ ಇವತ್ತು ಲಾಸ್ಟ್ ಎಕ್ಸಾಮ್ ಇದೆ ನಾನು ಫುಲ್ ಎಕ್ಸೈಟೆಡ್ ಇದ್ದೇನೆ ಅಂತ ನಿಮ್ ತಲೆಯಲ್ಲಿ ಬರುತ್ತೆ ರೈಟ್ ಎಲ್ಲರಿಗೂ ಇದಾಗುತ್ತೆ ಐ ನೋ ಎವ್ರಿ ಒನ್ ಫೀಲ್ ದಿಸ್ ಥಿಂಗ್ ಸೊ ನಮಗೂ ಫೀಲ್ ಆಗುತ್ತೆ ಆಕ್ಚುಲಿ ನಿಮ್ಗಂತೂ ಆಗ್ಲೇಬೇಕಲ್ಲ ಸೊ ಆ ಖುಷಿ ಇರುತ್ತಲ್ಲ ಈ 25 ನಿಮಿಷ ರೂಲ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೂ ಅದೇ ತರ ಖುಷಿ ಆಗೋದು 25 ನಿಮಿಷ ಓದಿದ ತಕ್ಷಣ 5 ನಿಮಿಷ ರೆಸ್ಟ್ ಇದೆ ಅಂತ ತಿಳ್ಕೊಂಡು 25 ನಿಮಿಷ ಫುಲ್ ಕಾನ್ಸಂಟ್ರೇಟ್ ಮಾಡಿ ಓದಿ ಕ್ಲಿಯರಾ ದಟ್ ಇಸ್ ಅ ಶಾರ್ಟ್ ಸ್ಟಡಿ ದಟ್ ಇಸ್ ಅ ಸ್ಟ್ರಾಂಗ್ ಕಾನ್ಸಂಟ್ರೇಷನ್ ಇರುತ್ತೆ ಶಾರ್ಟ್ ಸ್ಟಡಿ ಅಂದ್ರೆ 25 ನಿಮಿಷ ಬಹಳ ಟೈಮ್ ಇಲ್ಲ ಆಕ್ಚುಲಿ ಓಕೆ ಇಟ್ ಇಸ್ ಅ ಶಾರ್ಟ್ ಟೈಮ್ ಸೊ ಇದರಲ್ಲಿ ಕುಂತು ಓದಿದ್ರೆ ನಿಮ್ದು ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಇಟ್ಸ್ ನಾಟ್ ಲೈಕ್ ಯು ಆರ್ ಸ್ಟಡಿಂಗ್ ಫಾರ್ 2 ಅವರ್ಸ್ ಆಮೇಲೆ ಮತ್ತೆ 1 ಅವರ್ ರೆಸ್ಟ್ ಮಾಡೋದಂತ ಇಟ್ ವಿಲ್ ನಾಟ್ ಎಫೆಕ್ಟ್ ಯು ಅಲಾಟ್ ಓಕೆ 25 ನಿಮಿಷದಲ್ಲಿ ಈ ಕಾನ್ಸೆಪ್ಟ್ಸ್ ಅನ್ನ ಓದ್ಕೊಂಡು ಮುಗಿಸ್ಕೊಂಡ್ಬಿಟ್ರೆ ಆರಾಮಾಗತ್ತೆ ಸೊ ದೀಸ್ ಯು ನೀಡ್ ಟು ಫಾಲೋ ದಿಸ್ ರೂಲ್ಸ್ ಕ್ಲಿಯರ್ ನೆಕ್ಸ್ಟ್ 1 ಸಬ್ಜೆಕ್ಟ್ ಇಸ್ ಈಕ್ವಲ್ ಟು 1 ಗೋಲ್ ಓಕೆ 1 ಸಬ್ಜೆಕ್ಟ್ ಇಸ್ ಈಕ್ವಲ್ ಟು 1 ಗೋಲ್ ಮೀನ್ಸ್ ವಾಟ್ ಒಂದೇ ಸಮಯಕ್ಕೆ ಒಂದೇ ಸಬ್ಜೆಕ್ಟ್ ಅನ್ನ ಮಾಡಬೇಕು ಸೊ ದಟ್ ಇಸ್ ಮಲ್ಟಿ ಟಾಸ್ಕಿಂಗ್ ಇಸ್ ಆಕ್ಚುಲಿ ಈಕ್ವಲ್ ಟು ಮೈಂಡ್ ಕನ್ಫ್ಯೂಷನ್ ಸೊ ಮಲ್ಟಿ ಟಾಸ್ಕಿಂಗ್ ಮಾಡ್ತಾರೆ ಓಕೆ ಐ ವಿಲ್ ಶೋ ಯು ದ ಇಮೇಜ್ ಹಿಯರ್ ಓನ್ಲಿ ಒನ್ ಪರ್ಸನ್ ಕ್ಯಾನ್ ಡೂ ಮಲ್ಟಿ ಟಾಸ್ಕಿಂಗ್ ಎಸ್ ದೇ ಕ್ಯಾನ್ ಡೂ ಇಟ್ ಓಕೆ ಬಟ್ ಯು ಆರ್ ಸ್ಟಡಿಂಗ್ ಯು ಆರ್ ಪ್ರಿಪೇರಿಂಗ್ ಫಾರ್ ಯೋರ್ ಮೇನ್ ಎಕ್ಸಾಮ್ಸ್ ಗೈಸ್ SSLC preparation is not a small thing
ಅದೊಂದು ದೊಡ್ಡ ವಿಷಯ. ಓಕೆ, ಅದನ್ನ ನೀವು ಪ್ರಿಪರೇಷನ್ ಮಾಡ್ತಿದ್ದೀರಾ, ಬಟ್ ಇಫ್ ಪೀಪಲ್ ಆರ್ ನಾಟ್ ಕಾನ್ಸಂಟ್ರೇಟಿಂಗ್ ದೆನ್ ಯು ನೀಡ್ ಟು ಕಾನ್ಸಂಟ್ರೇಟ್ ಪ್ರಾಪರ್ಲಿ. ನೀವು ಕಾನ್ಸಂಟ್ರೇಟ್ ಮಾಡಲಿಲ್ಲ ಅಂದ್ರೆ ನಿಮಗ್ ಆಗಲ್ಲ. ಕ್ಲಿಯರ್? ಸ್ಪೆಷಲಿ ಹೇಳ್ತಿದ್ದೇನೆ ಕೇಳಿ, ಒಂದೇ ಸಮಯಕ್ಕೆ ಒಂದೇ ಸಬ್ಜೆಕ್ಟ್. ಇವತ್ತು ನಾನು 1 ತಾಸು ಕುಂತು ಇಂಗ್ಲಿಷ್ ಓದ್ತೇನೆಂದ್ರೆ ಇಂಗ್ಲಿಷ್ ಸಬ್ಜೆಕ್ಟ್ ಅಷ್ಟೇ ಓದಿ. ಆ ಇಂಗ್ಲಿಷ್ ಸಬ್ಜೆಕ್ಟ್ ಓದೋ ಸಮಯದಲ್ಲಿ ಅಯ್ಯೋ ಸೈನ್ಸ್ನೆಲ್ಲ ಅದ್ ಮಾಡ್ಬೇಕು, ಮ್ಯಾಥ್ಸ್ನಲ್ಲಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಆ ಎಕ್ಸಸೈಸ್ ಮುಗ್ದಿಲ್ಲ ಏನ, ಅದನ್ನೆಲ್ಲ ಮೈಂಡ್ ಸೆಟ್ ಇಟ್ಕೊಂಡ್ಬಿಟ್ರೆ ಯು ಪೀಪಲ್ ಕಾಂಟ್ ಕಾನ್ಸಂಟ್ರೇಟ್. ಕ್ಲಿಯರ್? ದಟ್ಸ್ ವಾಟ್ ದೇ ಟೋಲ್ಡ್. ಮಲ್ಟಿ ಟಾಸ್ಕಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಮಲ್ಟಿ ಟಾಸ್ಕಿಂಗ್ ಸಬ್ಜೆಕ್ಟ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮೈಂಡ್ ಅಂತೂ ಕಂಪ್ಲೀಟ್ಲಿ ಕನ್ಫ್ಯೂಷನ್ ನಲ್ಲಿ ಹೋಗೇ ಹೋಗುತ್ತೆ. ಕ್ಲಿಯರ್? ಸೊ ಕನ್ಫ್ಯೂಷನ್ ಹೋಗ್ಬಾರ್ದಂದ್ರೆ ಪೀಪಲ್ ನೀಡ್ ಟು ಕಂಪ್ಲೀಟ್ಲಿ ಫೋಕಸ್ ಆನ್ ದ ಒನ್ ಸಬ್ಜೆಕ್ಟ್ ಇಟ್ ಸೆಲ್ಫ್. ಒಂದ್ ಸಬ್ಜೆಕ್ಟ್ ಓದ್ತಿದ್ರೆ ಒಂದ್ ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ನಾನು ಅದ್ ಮಾಡ್ಬೇಕು ಇದನ್ನ ಮಾಡ್ಬೇಕು ಅನ್ನೋದು ಸೈಡಲ್ಲಿ ತೆಗೆದು ಬಿಡಿ, ಆಯ್ತಾ? ಸೊ ಏನ್ ಓದ್ತಿರಲ್ಲ ಅದ್ರ ಮೇಲೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ, ಮಲ್ಟಿ ಟಾಸ್ಕಿಂಗ್ ಮಾಡಬೇಡಿ, ಆಯ್ತಾ? ಸೊ ನೆಕ್ಸ್ಟ್ ರೂಲ್ ಇಸ್ ಆಕ್ಟಿವ್ ಸ್ಟಡೀಸ್ ಆಕ್ಚುಲಿ ಮಾಡಿದ್ರೆ ರೀಡ್, ರೈಟ್ ಅಂಡ್ ರೀಕಾಲ್. ಲೈಕ್ ಓದಿದ್ರೆ ಕಂಪ್ಲೀಟ್ಲಿ ಸಾಲಲ್ಲ. ಓಕೆ, ಓದಿದ್ರೆ ಬರೀ ಸಾಲಲ್ಲ ಅದು. ಸೊ ಇದನ್ನ ನೀವು ಬರಿತಾ ಓದಬೇಕು. ಲೈಕ್ ಎಕ್ಸಾಂಪಲ್, ನೀವು 2 ಕ್ವಶನ್ಸ್ ಅನ್ನ ಓದಿದ್ರೆ ಆ 2 ಕ್ವಶನ್ಸ್ ಅನ್ನ ಬರೀರಿ, 2-3 ಸಲ ಬರೀರಿ. ಅದರಿಂದ ನಿಮ್ ಮೈಂಡ್ ಥಿಂಕಿಂಗ್ ಸ್ಟಾರ್ಟ್ ಮಾಡುತ್ತೆ. ಮೀನ್ಸ್ ಆಕ್ಟಿವ್ ರೀಕಾಲ್ ಆಗುತ್ತೆ ಸ್ಟಡೀಸ್ ನಲ್ಲಿ. ಆಕ್ಟಿವ್ ರೀಕಾಲ್ ಅಂದ್ರೆ ಏನಾಗುತ್ತಾ, ಈಗ 2 ಕ್ವಶನ್ ಓದಿದ ತಕ್ಷಣ ಅದನ್ನ ಬುಕ್ ಪೂರ್ತಿ ಕಂಪ್ಲೀಟ್ಲಿ ಕ್ಲೋಸ್ ಮಾಡಿ ನೀವು ಇವಾಗ ಬರೀತಿರಲ್ಲ, ಬರೆಯೋ ಸಮಯದಲ್ಲಿ ಬ್ರೈನ್ ಬೇರೆ ತರ ವರ್ಕ್ ಆಗುತ್ತೆ. ಸೊ ನೀವು ಏನ್ ಬರೀತಿರಲ್ಲ, ನಾನು ಬರ್ದಿದ್ದೇನಪ್ಪ ಅನ್ನೋದು ನಿಮ್ ತಲೆಯಲ್ಲಿ ಇರುತ್ತದು. ಕ್ಲಿಯರ್? ಸೊ ಅದ್ರ ಸಲುವಾಗಿ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಅದರಿಂದ. ಸೊ ಅದಕ್ಕೆ ಏನು ಬರೀತಿರಲ್ಲ ಕಂಪಲ್ಸರಿ ಆ ಕ್ವಶನ್ಸ್ ಅನ್ನ 1-2-3 ಸಲ ಬುಕ್ ನಲ್ಲಿ ಬರತ್ತಾಗಿರಿ. ಸೊ ಅದೇ ಹೇಳೋದಲ್ಲ, 1 ಸಲ ಬರೆಯೋದು ಮತ್ತೆ 100 ಸಲ ಓದೋದು ಸೇಮ್, ಆಯ್ತಾ? ಸೊ ನೆಕ್ಸ್ಟ್ ಇಸ್ ಅಬೌಟ್ ಸ್ಲೀಪ್ ಅಂಡ್ ಫುಡ್. ಇಗ್ನೋರ್ ಮಾಡಲೇಬೇಡಿ. ಓಕೆ, ಪ್ರಾಪರ್ ಸ್ಲೀಪ್ ಅಂಡ್ ಲೈಟ್ ಫುಡ್ ಇಸ್ ಕಂಪಲ್ಸರಿ. ದಟ್ ವಿಲ್ ಕೀಪ್ ಯುವರ್ ಹೆಲ್ದಿ ಬಾಡಿ and a sharp brain. Okay, ನಿಮ್ ಶಾರ್ಪ್ ಬ್ರೈನ್ ಬೇಕಂದ್ರೆ ಫುಡ್, ವಿಟಮಿನ್ಸ್, ಗುಡ್ ಅಮೌಂಟ್ ಆಫ್ ನ್ಯೂಟ್ರಿಷನ್ಸ್, ಗುಡ್ ಅಮೌಂಟ್ ಆಫ್ ಪ್ರೋಟೀನ್ಸ್ ನಿಮ್ ಬಾಡಿನಲ್ಲಿ ಸಿಗ್ಲಿಲ್ಲ ಅಂದ್ರೆ ನಿಮ್ ಮೈಂಡ್ ಆಕ್ಟಿವ್ನೇ ಇರಲ್ಲ. ಸೊ ನಿಮ್ ಮೈಂಡ್ಗೆ ಎಲ್ಲ ಕಂಪೌಂಡ್ಸ್ ಬೇಕಲ್ಲ. ಕಂಪೌಂಡ್ಸ್ ಎಲ್ಲಿಂದ ಬರುತ್ತೆ ಗೈಸ್? ಇಫ್ ಯು ಪೀಪಲ್ ವಿಲ್ ನಾಟ್ ಈಟ್ ದ ಫುಡ್ ಪ್ರಾಪರ್ಲಿ, ನೀವು ಸರಿಯಾಗಿ ಊಟ ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಅಮ್ಮ ಅಪ್ಪ ಅಂತೂ ಹೇಳ್ತಿರ್ತಾರೆ ರೆಗ್ಯುಲರ್ಲಿ, ನೀರು ಕುಡಿಯಪ್ಪ, ಊಟ ಮಾಡಿ ಸರಿಯಾಗಿ, ಇಗ್ನೋರ್ ಮಾಡಬೇಡ ಊಟನ. ನಿದ್ದೆ ಅಟ್ಲೀಸ್ಟ್ 7 hours ಆಫ್ ಸ್ಲೀಪ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಅದನ್ನ ಬಿಟ್ಟು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಿದೆ, ಇಲ್ಲಾದ್ರೆ ಹೋಗಿ ಓದ್ತೇನೆ ಅಂತ ಬುಕ್ ಮುಂದೆ ಇಟ್ಕೊಂಡು ಕುಂದ್ರೋದು, ಮತ್ತೆ ಓದೋದೇ ಎಲ್ಲ ಅದನ್ನೆಲ್ಲ ಮಾಡೋದು ಸ್ಕಿಪ್ ಮಾಡ್ಬಿಡಿ. ಕ್ಲಿಯರಾ? 11 ಗಂಟೆಗೆ ಮಲ್ಕೋಬೇಕು, 10 ಗಂಟೆಗೆ ಮಲ್ಕೋಬೇಕಂದ್ರೆ ಮಲ್ಕೊಂಡ್ಬಿಡಿ. ಮಾರ್ನಿಂಗ್ 5 ಗಂಟೆಗೆ ಇಲ್ಲದ್ರೆ 6 ಗಂಟೆಗೆ ಏಳಲೇಬೇಕು. ಸೊ ಅದನ್ನ ಒಂದು ಕಂಪಲ್ಸರಿ ರೂಲ್ಸ್ ಇಟ್ಕೊಳ್ಳಿ. ಅದನ್ನ ರೂಲ್ಸ್ ಇಟ್ಕೊಂಡ್ಬಿಟ್ರೆ ನಿಮ್ ಬಾಡಿಗೆ ಒಂದು ಸೆಟ್ ಆಗುತ್ತೆ. ನಾನು 10 ಗಂಟೆಗೆ ಮಲ್ಕೋಬೇಕು, 5 ಗಂಟೆಗೆ ಏಳ್ಬೇಕು, ಇಲ್ಲಾಂದ್ರೆ 11 ಗಂಟೆಗೆ ಮಲ್ಕೋಬೇಕು, 6 ಗಂಟೆಗೆ ಏಳ್ಬೇಕು. ಸೊ ಈ ತರ ಒಂದು ಕಂಪಲ್ಸರಿ ಒಂದು ಸೆಟ್ ಇಟ್ಕೊಂಡ್ಬಿಡಿ. ಸ್ಲೀಪ್ ಸೈಕಲ್ ಸರಿಯಾಗುತ್ತೆ. ಅಂಡ್ ಫುಡ್ ಅಂತೂ ನಿಮ್ಮ ಸ್ಕೂಲ್ ನಲ್ಲಿ ಸರಿಯಾಗಿ ಆಗೇ ಆಗುತ್ತೆ. ಮಾರ್ನಿಂಗ್ ಹೋಗೋದ್ ಮುಂದೆ ಏನಾದ್ರು ತಿಂದೋಗಿ ಹಾಗೆ ಹೋಗ್ಬೇಡಿ ಸ್ಕೂಲಿಗೆ ಹಾಗೆ ಹೋದ್ರೆ ಬಹಳ ಎಫೆಕ್ಟ್ ಆಗುತ್ತೆ. ಬಿಕಾಸ್ ಲಂಚ್ ಬ್ರೇಕ್ ಇರೋದು 12 ಗಂಟೆಗೆ, ಇಲ್ಲಾಂದ್ರೆ 1 ಗಂಟೆಗೆ. ಸೊ ಆವಾಗಿನ ತನಕ ನೀವು ಖಾಲಿ ಹೊಟ್ಟೆಯಿಂದ ಕುಂತ್ರೆ ಮಾರ್ನಿಂಗ್ ಏನೇನ್ ಕ್ಲಾಸಸ್ ಆಗಿರುತ್ತಲ್ಲ ಏನು ತಿಳಿಯಲ್ಲ. ಮೈಂಡ್ ಎಲ್ಲಿರುತ್ತೆ ಗೊತ್ತಾ, ನಂಗೆ ಹಸು ಆಗಿದೆ, ನನಗೆ ಏನಾದ್ರು ಬೇಕು, ನನ್ನ ಹೊಟ್ಟೆಯಲ್ಲಿ ಏನಿಲ್ಲ, ಇಲ್ಲಾಂದ್ರೆ ಕ್ಯಾಂಟೀನ್ಗೆ ಹೋಗೋದು, ಆ ಜಂಕ್ ಫುಡ್ಸ್ ಅನ್ನ ತಿನ್ನೋದು, ಆ ಚಿಪ್ಸ್ ತಿಂದೆ, ಈ ಚಿಪ್ಸ್ ತಿಂದೆ, ಅದು ಫುಲ್ ನಿಮ್ದು ಬಾಡಿಯನ್ನ ಶೇಪ್ ತೆಗೆದೇ ಒಗದ್ಬಿಡುತ್ತೆ. ಶೇಪ್ ಮೀನ್ಸ್ ಯು ನೀಡ್ ಟು ಬಿ ವೆರಿ ಆಕ್ಟಿವ್. ನಿಮ್ ಬ್ರೈನ್ ಶೇಪ್ ಇರಬೇಕಂದ್ರೆ ಯು ಪೀಪಲ್ ನೀಡ್ ಟು ಹ್ಯಾವ್ ಅ ಗುಡ್ ನ್ಯೂಟ್ರಿಷಿಯಸ್ ಫುಡ್, ಗುಡ್ ವಿಟಮಿನ್ ರಿಚ್ ಫುಡ್ ಅಂಡ್ ಗುಡ್ ಅಮೌಂಟ್ ಆಫ್ ಪ್ರೋಟೀನ್ ಆಲ್ಸೋ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಟು ಯುವರ್ ಬಾಡಿ. ಅದಿದ್ರೇನೆ ನಿಮ್ ಬಾಡಿ ಮತ್ತೆ ಬ್ರೈನು ಆಕ್ಟಿವ್ ಆಗಿರುತ್ತೆ. ಪ್ಲಸ್ ಸ್ಲೀಪ್ ಸೈಕಲ್ ಇಸ್ ವೆರಿ ಇಂಪಾರ್ಟೆಂಟ್. ದಿನಕ್ಕೆ 7 ತಾಸು, ನಿಮ್ಮ ಏಜ್ಗೆ 7 ತಾಸಿಂದ 8 ತಾಸು ಮಲಗಲೇಬೇಕು. ನೀವು ಮಲಗಲಿಲ್ಲ ಅಂದ್ರೆ ನಿಮ್ಮ ಮೈಂಡ್ ಫ್ರೆಶ್ ಇರಲ್ಲ. ನಿಮ್ಗೆ ಗೊತ್ತಿರಬೇಕು, ಅಕಸ್ಮಾತ್ ನಿದ್ದೆ ಆಗಲಿಲ್ಲ ಅಂದ್ರೆ ಎಷ್ಟು ತ್ರಾಸಾಗುತ್ತೆ ಅನ್ನೋದು ನಿಮ್ಗೆ ಎಫೆಕ್ಟ್ ಆಗಿರುತ್ತೆ. ಇವೆಲ್ಲ ಗೊತ್ತಿರುತ್ತೆ, ಅಂದ್ರೂ ನೀವು ಮಾಡ್ತೀರಾ. ಮಾಡಬೇಡಿ ಅದನ್ನ. ಇಟ್ ವಿಲ್ ರಿಯಲಿ ಹೆಲ್ಪ್ ಫಾರ್ ಯು. ಇಟ್ ವಿಲ್ ರಿಯಲಿ it is not going to help for your people SSLC preparations. Okay, SSLC ನಲ್ಲಿ ಸ್ಕೋರ್ ಮಾಡೋದಿದೆ ಅಂದ್ರೆ ಇವನ್ನೆಲ್ಲ 5 ರೂಲ್ಸ್ ಅನ್ನ ಫಾಲೋ ಮಾಡಿ, surely I will tell you, you can score out of 14 in your SSLC exams. Not only for the SSLC preparation, I'm telling you, daily life ನಲ್ಲಿ ಇದನ್ನೆಲ್ಲ ಫಾಲೋ ಮಾಡ್ಕೊಂತ ಹೋಗಿ ಅದನ್ನ ಹ್ಯಾಬಿಟ್ ಮಾಡ್ಕೊಳ್ಳಿ. ಓಕೆ, ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ, 21 days ಚಾಲೆಂಜ್ ಅಂತ ಕೊಟ್ಟಿದ್ದೆ ನಿಮಗೆ. ಆ 21 days ಚಾಲೆಂಜ್ ನಲ್ಲಿ ನಾನು ಹೇಳಿದ್ದೆ ಯಾವ ತರ ನೀವು ಆಕ್ಚುಲಿ ಆ ಹ್ಯಾಬಿಟ್ ಅನ್ನ ಕಂಟಿನ್ಯೂ ಮಾಡ್ಕೋಬಹುದು ಅನ್ನೋದು. ಯಾವ್ದಾದ್ರು ಒಂದು ಮನುಷ್ಯ 21 ದಿನ ಸೇಮ್ ಆಕ್ಟಿವಿಟಿ ಮಾಡ್ತಿದ್ರೆ 22ನೇ ದಿನ ತಾನೇ ಬಾಡಿ ತಾನೇ ಆಗುತ್ತೆ, ಆ ಆಕ್ಟಿವಿಟಿ ಮಾಡ್ಬೇಕಪ್ಪ ನಾನು ಅನ್ನೋದು ತಲೆಯಲ್ಲಿ ಬಂದ್ಬಿಡುತ್ತೆ. ಕ್ಲಿಯರಾ? ಸೊ ಅದೇ ಹೇಳೋದು. ಅಂಡ್ ಕಾನ್ಸಂಟ್ರೇಷನ್ ಇಸ್ ನಾಟ್ ಓನ್ಲಿ ಅ ಟ್ಯಾಲೆಂಟ್, ಇಟ್ಸ್ ಅ ಹ್ಯಾಬಿಟ್. ಯು ನೀಡ್ ಟು ಮೇಕ್ ಅ ಹ್ಯಾಬಿಟ್ ಆಫ್ ಇಟ್. ಓಕೆ, ಅಂಡ್ ಟುಡೇ ಸ್ಟಾರ್ಟ್ ಮಾಡಿದ್ರೆ ರಿಸಲ್ಟ್ ಖಂಡಿತ
ಬಂದೇ ಬರುತ್ತೆ. ಸೊ ಅದೇ ಹೇಳಿದೆ ಅಲ್ಲ, 21 ದಿನ ನೀವು ಅಕಸ್ಮಾತ್ 5 ಗಂಟೆಗೆ ಎದ್ದು ನೋಡಿ, 22ನೇ ದಿನ 5 ಗಂಟೆಗೆ ತಾಂತಾನೆ ಎಚ್ಚರ ಆಗುತ್ತೆ. ನಾಟ್ ನೆಸೆಸರಿ ಆಫ್ ಎನಿ ಅಲಾರಾಮ್ಸ್, ನಾಟ್ ನೆಸೆಸರಿ ಆಫ್ ಯುವರ್ ಡ್ಯಾಡ್ ಕಾಲಿಂಗ್ ಯು ಆರ್ ಮಾಮ್ ಕಾಲಿಂಗ್ ಯು, ಎಳ್ಳಪ್ಪ ಅಂತ ಏನು ನೆಸೆಸರಿನೇ ಬೀಳಲ್ಲ, ನೀವೇ ಎದ್ದು ಬಿಡ್ತೀರಾ. ಸೊ ಅದಕ್ಕೆ ಹೇಳೋದು, ಈ 21 ದಿನ ಚಾಲೆಂಜ್ನು ಫಾಲೋ ಮಾಡಿ. ಆ ವಿಡಿಯೋ ಹೋಗಿ ನೋಡಿ ನಮ್ಮ ವೇದಾಂತ SSLC ಅದರಲ್ಲಿ ನಾನು ನಿಮಗೆ ಚಾಲೆಂಜ್ ಕೊಟ್ಟಿದ್ದೇನೆ, ಹೋಗಿ ಚೆಕ್ ಮಾಡ್ಬೋದು ಅದನ್ನ. ಆ್ಯಂಡ್ ದಿಸ್ 5 ರೂಲ್ಸ್ ವಿಲ್ ರಿಯಲಿ ಚೇಂಜ್ ಯುವರ್ ಲೈಫ್ ಅ ಲಾಟ್. ಸೊ ಟ್ರೈ ಟು ಫಾಲೋ ದಿಸ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್ಸ್ ವಿಚ್ ಎವರ್ ಯು ಪೀಪಲ್ ಆರ್ ಗೋಯಿಂಗ್. ಯಾವುದಾದ್ರೂ ಒಂದು ರೋಡಲ್ಲಿ ಹೋಗ್ತಿದ್ದೀರಾ ನೀವು, ಆ ರೋಡು ಸರಿಯಾಗಿದೆನಾ ಇಲ್ಲ ಅನ್ನೋದು ಚೆಕ್ ಮಾಡ್ಕೊಂಡು ಹೋಗಿ. ಸೊ ನೀವು SSLC ಪ್ರಿಪರೇಷನ್ ಅಷ್ಟು ಈಸಿ ಅಲ್ಲ, ನೀವು ಫೋಕಸ್ ಮಾಡಿದ್ರೆ ಅಷ್ಟೇ ಆಗೋದು. ಟಿಲ್ ದೆನ್, ಸಿ ಯು ಎವ್ರಿ ಒನ್, ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್.